ಅಂದರೆ ಒಬ್ಬನೇ ಕೂತೆ ನಾನು ಕಟ್ಟಬೇಕಾದ್ರೆ ನನಗೆ ಕಾಣಿಸ್ತಿತ್ತು ಇಲ್ಲಿ ರಿಹರ್ಸಲ್ ಮಾಡ್ತಿದ್ದಾರೆ ಅಂತ. ಅದೊಂದು ಹುಚ್ಚಾಟ ಅಂತ ಅಂದ್ಕೊಂಡ್ರು. ಬಟ್ ನಂಗೆ ನಂಬಿಕೆ ಇತ್ತು, ಅಂದರೆ ಆ ಥರದ ಮನಸ್ಸುಗಳು ನಮ್ಮಲ್ಲಿದೆ ಅಂತ. ಇಂಡಿವಿಜುವಲ್ ಆಗಿ ಎಲ್ರಿಗೂ ಇದೆ. ಅದನ್ನು ಸೇರಿಸೋಕೆ ಒಂದು ಸ್ಪೇಸ್ ಬೇಕಿತ್ತು. ಅದನ್ನು ನಾನು ನಂಬಿದೆ. ಆ ನಂಬಿಕೆಯಿಂದ ನಿಧಾನಕ್ಕೆ ಶುರು ಆಗ್ತಾ 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 ಬರುವ ಆತ್ಮೀಯರನ್ನು, ಸಾಹಿತಿಗಳನ್ನು, ಚಿತ್ರಕಲಾವಿದರನ್ನು ನೋಡ್ತಾ ಇದ್ದರೆ ಬರ್ತಿರೋರೆಲ್ಲ ಸಾಮಾನ್ಯರಲ್ಲವೇ ಅಲ್ಲ. ಸೊ ಅವ್ರಿಗೊಂದು ಸ್ಪೇಸ್ ಸಿಗೋಕ್ಕೆ ಶುರುವಾಯಿತು. ಆ್ಯಂಡ್ ಇಟ್ ವಿಲ್ ಫಾರ್ಮ್. ನಮಗೊಂದು ಸಂಕಲ್ಪ ಇದ್ದರೆ ಅದು ಸರಿಯಾದ ಮತ್ತು ಆ ಪ್ರಾಮಾಣಿಕತೆ ಕೂಡ ನನ್ನನ್ನು ಪ್ರಶ್ನಿಸುವಂಥವ್ರು ಬಂದಾಗಲೇ ಇದು ನಡೆಯೋದು. ಇದು ಒಬ್ಬನ ಕೆಲಸ ಅಲ್ಲ. ಸೊ ನನ್ನ ಪುಣ್ಯಕ್ಕೆ ಅಥವಾ ನನ್ನ ಅದೃಷ್ಟಕ್ಕೆ ಪ್ರಶ್ನಿಸೋರೇ ಸೇರ್ತಾ ಇದ್ದಾರೆ ಸುತ್ತಲೂ. ಸೊ ನಾನು ಅಂದ್ಕೊಂಡ್ರು ನಾನು ತಪ್ಪದಾರಿಗೆ ಹೋಗಂಗಿಲ್ಲ ಈಗ. ಸೊ ದಟ್ ಈಸ್ ದ ಸೋಷಿಯಲ್ ಫೆನ್ಸಿಂಗ್ ವಿಚ್ ಇಸ್ ನೆಸೆಸರಿ. ಹೂ ಆರ್ ಅದಕ್ಕೆ ಹೇಳಬೇಕು, ಕೃಪಾಕರ್ ಸರ್ ಅಂದರೆ ಅವ್ರು ಸುಮ್ಮನೆ ಬರಲ್ಲ. ಅದು ವಿಶಿಷ್ಟ ಹಕ್ಕಿಗಳವು. ಅವ್ರಿಗೆ ಬರಬೇಕು ಅಂದರೆ ಈ ಪರಿಸರದಲ್ಲಿ ಏನೋ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು. ಹನೂರವ್ರು ಸುಮ್ಮನೆ ಬರಲ್ಲ, ವಿಜಯಮ್ಮ ಸುಮ್ಮನೆ ಬರಲ್ಲ. ನಿಮ್ಗೆ ಅರ್ಥ ಆಗ್ತದೆ. ಇವ್ರುಗಳು ಅಷ್ಟೇ. ನಮ್ಮ ಪತ್ರಕರ್ತರಲ್ಲೇ ಕೆಲವರು ಕೂಡ ಬರಲ್ವಲ್ಲ. ಪ್ರಕಾಶ್ ರೈ ಸಿನಿಮಾ ಪತ್ರಕರ್ತರು ಯಾವಾಗ ನೋಡಿದ್ರಿ ಇವ್ರನ್ನೆಲ್ಲ? ಇಲ್ಲಿರೋ ಹಿಂದೂ ಇರ್ಬೋದು, ರ್ಯಾಮ್ಸ್ ಆಫ್ ಇಂಡಿಯಾ, ಇವ್ರ ಸಾಕಷ್ಟು ಜನ ಬರೋದೇ ಇಲ್ಲ. ದೇ ನೋ ದೆರ್ ಇಸ್ ಸಮಥಿಂಗ್ ಎಲ್ಸ್ ಇಸ್ ಹ್ಯಾಪನಿಂಗ್. ಅಂದರೆ ಅದು ಒಳ್ಳೆ ಶಕನು ಅಂತ. ಅಂದರೆ ದೆರ್ ಇಸ್ ಸಮಥಿಂಗ್, ದೇ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಅಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಾ? ಆ್ಯಂಡ್ ಐ ಬಿಲೀವ್ ಇನ್ ಇಟ್ ಆ್ಯಂಡ್ ದಟ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್. ಇದೆ, ಅದಕ್ಕೆ ಸಾಕಷ್ಟಿದೆ. ದೇಶದ ತುಂಬ ಇದೆ ಅಲ್ಲ. ಇಲ್ಲಿಂದ ಮಾಡಿದ್ರೆ ಅವರು ಏನಾದ್ರು ನಮಗೇನೋ ಒಂದು ಪ್ರಜ್ಞಾವಂತರಾಗಿ ಪ್ರಿಪೇರ್ ಆಗಿ ಹೋಗಲಿ. ಬಟ್ ಅದನ್ನು ತಯಾರು ಮಾಡೋದಂತೂ ಅಲ್ಲ ಇದು. ಓಕೆ, ಬಿಕಾಸ್ ಇಲ್ಲಿ ಬರೀ ನಾಟಕ ಅಲ್ವಲ್ಲ. ದೇರ್ ಇಸ್ ಅ ಪರ್ಪಸ್ ಬಿಹೈಂಡ್ ದಟ್ ಮೂಮೆಂಟ್. ಒಂದು ಶಾಲಾ ಶಿಕ್ಷಣ ಇರ್ಬೋದು, ಉತ್ತರ ಕರ್ನಾಟಕದ ರಂಗವಿಕಾಸದ ಕಾರ್ಯಕ್ರಮ ಇರ್ಬೋದು, ಹೊಸ ಹೊಸ ನಾಟಕಗಳು ಬರೋದಕ್ಕೆ ನಾನು ಸುಮ್ಮನೆ ಏನೋ ಚಾನ್ಸ್ ಕೊಡ್ತಿಲ್ಲ. ಇವಾಗ 6 ಜನ ನಾವು ನೇಹದ ನೇಯ್ಗೆ ಮಾಡಿದ್ವಿ ಅಂದರೆ ವಿ ಗೇವ್ ದೆಮ್ ಅ ಚಾನ್ಸ್. ಫೆಲೋಶಿಪ್ ಒಂದು ತಂಡಕ್ಕೆ ಇಷ್ಟು ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ಕೊಡಿ. ಒಂದು ತಂಡಕ್ಕೆ, ಮಂಗಳೂರಿನ ತಂಡಕ್ಕೆ, ಚಿಕ್ಕಮಗಳೂರಿನ ತಂಡಕ್ಕೆ, ಬೇರೆ ಊರಿನ ತಂಡಕ್ಕೆ. ಅಲ್ಲಿ ಡೈರೆಕ್ಟ್ರನ್ನಿಟ್ಟರೆ ಒಂದು ಹೊಸ ನಾಟಕ ಬರೀಬೇಕು. ಸೊ ಈಗ ಈ 1 ವರ್ಷದಲ್ಲಿ ನಿರ್ದಿಗಂತದಿಂದ 9 ಹೊಸ ನಾಟಕ ಬಂದಿದೆ ಅನ್ನೋದು ಒಳ್ಳೆಯದು. ನಾವು ಹಳೆ ನಾಟಕನೇ ಮಾಡ್ತೀವಿ, ಇನ್ನೊಂದೇ ಮಾಡ್ತೀವಿ ಅಂದಲ್ಲದೆ ಹೊಸ ನಾಟಕ ಹುಟ್ಟಿಗೆ ಕಾರಣ ಆಯಿತು, ಆ ಪ್ರಾಸೆಸ್ಗೆ ಕಾರಣ ಆಯಿತು. ಇವಾಗ ಶಾಲಾರಂಗ ಮಾಡ್ತಿದ್ದೀವಿ ಅಂದರೆ ಅದಕ್ಕಾಗಿ ಮಕ್ಕಳಿಗೆ ಬೇಕಾದ ಹೊಸ ಮ್ಯೂಸಿಕ್ಕು, ಹೊಸ ಹಾಡು, ಹೊಸ ಕತೆಗಳು. ಸೊ ಇದಾಗ್ತಾ ಇದೆ. ಇದು ಸುಮ್ಮನೆ ಜಸ್ಟ್ ಆ್ಯಕ್ಟಿಂಗು, ಡೈರೆಕ್ಷನ್ನು ಕೋರ್ಸ್ ಅಲ್ಲ. ಇದು ಬೇರೆ ಏನೋ ಬಿಲ್ಡಿಂಗ್. ಇದು ಒಂದು ಗ್ರಹಿಕೆಯನ್ನು, ಅಭಿವ್ಯಕ್ತಿಯನ್ನು, ಎಕ್ಸ್ಪೆರಿಮೆಂಟ್ಗಳನ್ನು, ಒಂದು ಕುಲುಮೆಯೊಳಗೆ ಹೋಗಬೇಕಿಲ್ಲಿ. ಆ ಥರದ್ದು ಒಂದು ಸ್ಪೇಸ್ ಭಾರತದಲ್ಲಿ ಇಲ್ಲ. ಆ ಥರದ್ದು ಸ್ಪೇಸ್ ಬಹಳ ಬೇಕಾಯಿತು ನಮಗೆ. ಅದು ಆಗ್ತಾಯಿದೆ. ಆದರೆ ಅದರ ಹುಡುಕಾಟದಲ್ಲಿದ್ದೀವಿ. ಈ ಶಾಲಾ ರಂಗದ 1 ಇಯರ್ನ ಎಕ್ಸ್ಪೆರಿಮೆಂಟ್ ಏನಿದೆಯೋ, ಹೆಂಗೆ ಒಂದು ಪಠ್ಯಕ್ರಮ ಮಾಡಬೇಕು ಅಂದರೆ ದೇ ಶುಡ್ ಬಿ ಸ್ಪೆಷಲಿಸ್ಟ್ ಕೂತ್ಕೊಂಡು ಒಂದು ಪಠ್ಯಕ್ರಮ ರೆಡಿ ಮಾಡಬೇಕಲ್ವಾ. ಸೊ ದಿಢೀರಂತ ನಾನು ಕೂತ್ಕೊಂಡು ನಿರ್ದಿಗಂತ ಪಠ್ಯಕ್ರಮ ಅಂತ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು 4 ಗಂಟೆಗಳ ಪಠ್ಯಕ್ರಮ ಮಾಡಿ, ಅದು ಒಂದು 200 ಶಾಲೆಗಳು ಅಂದರೆ ಕರ್ನಾಟಕದಲ್ಲಿ ನಿಮಗೆ 1 ವರ್ಷದಲ್ಲಿ ಒಂದು ಶಾಲೆಗೆ, ವಸತಿ ಶಾಲೆಗಳಿಗೆ ಹೋಗ್ತಿರೋದ್ರಿಂದ 250 to 300 ಚಿಲ್ಡ್ರನ್ಸ್ ಇದ್ದಾರೆ. ಅಂದರೆ ಇಷ್ಟು ಲಕ್ಷ ಜನ ಮಕ್ಕಳ ಪ್ರತಿಕ್ರಿಯೆಯನ್ನು ತಗೊಳ್ತಾ ಇದ್ದೀವಿ. 6 ತಿಂಗಳು ಒಂದೇ ಶಾಲೆಯಲ್ಲಿರುವ 6 ನಿರ್ದೇಶಕರು ಆ ಇಡೀ 6 ತಿಂಗಳ ಪ್ರಶಸ್ತಿಯಲ್ಲಿ ಮಕ್ಕಳು ಹೆಂಗೆ ನಾಟಕ ಮಾಡ್ತಾರೆ, ಇವ್ರ ಜೊತೆ ಏನು ಸಿಕ್ತು ಅಲ್ಲಿ ಅದನ್ನು ತಗೊಳ್ತಾ ಇದ್ದೀವಿ. ಪ್ಲಸ್ಸು ಭಾರತ ದೇಶದಲ್ಲಿ ಕೆಲಸ ಮಾಡಿರುವಂಥ 3 ಅವರ ಮಾಡೆಲ್ಸ್ಗಳೇನು ತಗೊಂಡು ಆಮೇಲೆ ವಿ ಆರ್ ಕಮಿಂಗ್ ಔಟ್ ವಿತ್ ಪಠ್ಯಕ್ರಮ. ಒಂದು ಪಠ್ಯಕ್ರಮನ ಕೊಡಬೇಕಾದ್ರೆ ತುಂಬ ಜವಾಬ್ದಾರಿ ಇರಬೇಕಲ್ವಾ. ಅದಕ್ಕೆ ಈ ಥರದ ರಿಸರ್ಚ್ ಪ್ರಾಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇನ್ವೆಸ್ಟ್ ಮಾಡೋರಿಲ್ಲ. ನಿರ್ದಿಗಂತ ಡಿಸೈಡೆಡ್ ಟು ಇನ್ವೆಸ್ಟ್ ಇನ್ ಟು ಇಟ್. ಇಲ್ಲ, ಸರ್ಕಾರದ ಅನುದಾನ ಬೇಕಾಗಿಲ್ಲ. ಅಲ್ಲ, ಆಗೊಂದು ಮಾತು ಬಂತು ನೋಡಿ. ಇವಾಗ ಏನಾಗುತ್ತೆ, ಅಪಾರ್ಥ ಮಾಡಿಕೊಂಡವರು ಪ್ರಶ್ನೆ ಕೇಳೋದು ತಪ್ಪಿಲ್ವಲ್ಲ. ನಾವು ಒಂದು ಪರ್ಮಿಷನ್ಗೋಸ್ಕರ ಸರ್ಕಾರ ಹತ್ರ ಹೋದ್ವಿ. ಸೊ ಪ್ರಕಾಶ್ ರೈ ಅಂತವ್ರು ಹೋದಾಗ ಒಬ್ಬ ಪತ್ರಕರ್ತ ಅನುದಾನ ತಗೊಂಡಿದ್ದೀರಿ ನೀವು ಅಂತ ಪ್ರಶ್ನೆ ಕೇಳೋದು ಕರೆಕ್ಟು, ಅದಕ್ಕೆ ನಾವು ಉತ್ತರ ಕೊಡೋದು ಕರೆಕ್ಟು. ಸೊ ಅವರು ಪ್ರಶ್ನೆ ಕೇಳಿದ್ದು ನಾನು ತಪ್ಪು ಅಂತ ಹೇಳೋದೇ ಇಲ್ಲ. ಅದರಿಂದ ಕ್ಲಾರಿಟಿ ಸಿಗುತ್ತೆ, ನಮಗೂ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಸರ್ಕಾರದವ್ರು ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಎಲ್ಲೆಲ್ಲ ನೀವು ಒಂದು 40,000 ರೂಪಾಯಿ ತೊಗೊಳ್ಳಿ ಇಷ್ಟು ಮಾಡ್ತಿದ್ರಲ್ಲ ಅಂದರು. ಆಮೇಲೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ, ನೋಡಿ ಈ ಥರದ ಪ್ರಶ್ನೆಗಳು ಬರುತ್ತೆ. ನೀವು ಕೂಡ ನಾನು ಇನ್ವೆಸ್ಟ್ ಮಾಡ್ತಿರೋ 1-2.5 ಕೋಟಿ ದುಡ್ಡಿಗೆ ನೀವು ಕೂಡ 40,000 ರೂಪಾಯಿ ಆನೆ ಒಟ್ಟಿಗೆ ಅರಕಾಸಿನ ಮಜ್ಜಿಗೆ, ನನಗೆ ಅದೆಲ್ಲ ಬೇಕಾಗಿರೋದು. ನನಗೆ ಪರ್ಮಿಷನ್ ಬೇಕು. ಯಾಕಂದರೆ ಅಡಿಕೆ ಕದ್ರು ಕಳ್ಳಾನೆ, ಆನೆ ಕದ್ರೂ ಕಳ್ಳ, ನಮಗೆ ಯಾಕ್ರಿ ಅದು? ಆಮೇಲೆ ಸರ್ಕಾರದ ಅನುದಾನಗಳು ನೀವು ತೊಗೊಂಡ್ರೆ ನಾಳೆ ಅದರೊಳಗೆ 5 kg ಅಕ್ಕಿನೂ ಮಾರಿ ಅಂತಾರೆ. ನಾವೇನು ಮಾಡೋಕ್ಕಾಗತ್ತೆ? ಅದು ಅಲ್ಲವಲ್ಲ ನಮ್ಮ ಕೆಲಸ. ಸೊ ಈ ಥರದ ಪ್ರಾಜೆಕ್ಟ್ಗಳು ಹಂಗಾಗಲ್ಲ. ಬಟ್
1 ವರ್ಷದ ನಂತರ ಮಾರ್ಚ್ ನಂತರ ನಾವು ಕೊಡುವ ಒಂದು ಅನುಭವವನ್ನು ಇಟ್ಕೊಂಡು ಅವರು ಶಾಲಾ ಶಿಕ್ಷಕರನ್ನ ತಗೊಳ್ಳಿ, ಅದಕ್ಕೆ ಬೇಕಾದ್ರೆ ಟ್ರೈನ್ ಮಾಡ್ತೀವಿ ನಾವು. ಇದು ಬೇಕಾಗಿಲ್ಲ. ಬಟ್ ಈ ಥರದ ಕೆಲಸ ನಡಿಬೇಕಾದ್ರೆ ಪತ್ರಕರ್ತರ ಕೆಲಸನೇ ಪ್ರಶ್ನೆ ಮಾಡೋದು. ಪತ್ರಕರ್ತನ ಯಾವ ಪ್ರಶ್ನೆಯೂ ತಪ್ಪು ಸರಿ ಅಂತಿರಲ್ಲ, ರೈಟ್ ರಾಂಗ್ ಇರಲ್ಲ, ಎಲ್ಲ ಪ್ರಶ್ನೆನೂ ಸರಿ ನಿನ್ನ ಹತ್ರ ಉತ್ತರ ಇದ್ದರೆ. ಅರ್ಥವಾಯ್ತೆ? ಅದು ಅವನ ಪ್ರಶ್ನೆ ಮಾತ್ರ ಆಗಿರಲ್ವಲ್ಲ, ಜನರ ಪ್ರಶ್ನೆ ಆಗಿರುತ್ತೆ. ಕೆಲವು ಸಲ ಅವನ ಪ್ರಶ್ನೆ ಆಗಿರುತ್ತೆ, ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಇಟ್ ಈಸ್ ಓಕೆ, ಇಟ್ ಈಸ್ ಓಕೆ. ಅದಕ್ಕೆ ನೋಡಿ, ಇನ್ನೊಂದು ಈ ಥರದೊಂದು ಕೆಲಸ ಮಾಡಿದಾಗ ಅತೃಪ್ತರು, ಅಸೂಯೆ ಪಡೋರು ಇರ್ತಾರೆ, ಅವರು ಅದನ್ನು ಹರಡಿಸೋರು ಇರ್ತಾರೆ. ಎಲ್ಲ ನಡೆಯೋದೆ. ಒಂದ್ಸಲ ನೀರುಗಿಳಿದ ಮೇಲೆ ಅದನ್ನೆಲ್ಲ ದಾಟ್ಕೊಳ್ತಾ ಹೋಗಬೇಕು. ಅವರನ್ನು ಕೂಡ ಬದಲಾಯಿಸಿ, ಅಯ್ಯಯ್ಯೋ ಯಾಕಾದರೂ ಕೇಳೋದು, ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಪ್ರೀತಿಯಿಂದ ಗೆಲ್ಲೋಣ, ಕೆಲಸದಿಂದ ಗೆಲ್ಲೋಣ, ಮುಗೀತಲ್ಲ. ಕನ್ನಡ ಮಣ್ಣಿನಲ್ಲಿ ಕರ್ನಾಟಕದಲ್ಲಿ ಶುರು ಮಾಡಿದ್ದೀನಿ. ಇದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡೋಕ್ಕಾಗಲ್ಲ ಇನ್ನೊಂದು ರಾಜ್ಯದಲ್ಲಿ. ಯಾಕೆಂದರೆ ಇದು ಬರೀ ಕರ್ನಾಟಕ ಅನ್ನೋದಷ್ಟೇ ಅಲ್ಲ, ಇಲ್ಲಿರುವ ಕುವೆಂಪು ಸಿಗಬೇಕು ನನಗಲ್ಲಿ, ಇಲ್ಲಿಯ ಹಾಡುಗಳು ಸಿಗಬೇಕು, ಇಲ್ಲಿಯ ಸಾಹಿತ್ಯ ಸಿಗಬೇಕು, ಇಲ್ಲಿಯ ಒಂದು ಕೃಷಿ ಮಾಡಿದ ಹುಡುಗರು ಸಿಗಬೇಕು, ಅಲ್ಲಿ ಬೇರೆಯೇ ಆಗಬೇಕು. ಇವಾಗ ನೀವು ತೆಲಂಗಾಣ ಅಂತ ಹೋದರೆ ಅಲ್ಲಿ ಬೇರೆ ಥರದ ರೈತ ಚಳುವಳಿ ನಡೆದಿದೆ, ಬೇರೆ ಪ್ರೊಟೆಸ್ಟ್ ಇದೆ, ಅಲೆಮಾರಿಗಳು ಜಾಸ್ತಿ ಇರುವಂಥ ಸ್ಪೇಸು, ಹಂಗೆ ಹೋಗುತ್ತೆ. ತಮಿಳಾದರೆ ಅಲ್ಲಿಯ ಲಿಟ್ರೇಚರಿ ಸ್ಪೇಸ್ ಬೇರೆ ಇರುತ್ತೆ. ಯಾಕಂದರೆ ಎಜುಕೇಷನ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಲ್ಲ, ನಾವು ಹಾಗೆ ನೋಡ್ತಾ ಹೋಗಬೇಕು. ಇದರ ಬಗ್ಗೆ ಆಸಕ್ತಿ ತೋರ್ತಾ ಇದ್ದಾರೆ. ನಮ್ಮ ಕೇರಳದಲ್ಲಂತೂ 1,500 ಮಕ್ಕಳ ನಾಟಕದ ಶೋಗಳು ನಡೆಯುತ್ತೆ ಪ್ರತಿ ವರ್ಷ. ಅಷ್ಟು ಮುಂದೆ ಇದ್ದಾರೆ ಅವರು. ಬಟ್ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಪ್ರಾಬಬಲಿ ಕರೆಸಿ ಈ ಮಾಡೆಲನ್ನು, ಒಂದು ಪಾಸಿಬಿಲಿಟಿನ ಅವರು ಇನ್ನೊಂದು ಮಾಡ್ತಾ ಹೋದರೆ ಚಂದ. ಇದು ನಮ್ಮ ಕೆಲಸ ಅಲ್ಲ, ಅದು ನಿರ್ದಿಗತದ ಕೆಲಸ. 4 ಭಾಷೆಯಲ್ಲಿ ಇರೋದ್ರಿಂದ ಪ್ರಾಬಬ್ಲಿ ಐ ಮೇ ಹೆಡ್ ಇಟ್, ಐ ಮೇ ಶೇರ್ ಮೈ ಎಕ್ಸ್ಪೀರಿಯನ್ಸಸ್ ಅವ್ರ ಜೊತೆ ಮಾಡಿ ಹೋಗ್ಬೋದು. ಸದ್ಯಕ್ಕಂತೂ ನನ್ನ ನಾಡಿಗೆ, ನನ್ನ ಕರ್ನಾಟಕಕ್ಕೆ ನನ್ನಿಂದ ಆಗೋದೇನೋ ಅದನ್ನು ಮಾಡ್ತೀನಿ.